ಎಕ್ಸ್ಕ್ಲೂಸಿವ್ ಸುದ್ದಿ. ಶನಿವಾರದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ತಾಂಡಾಗಳನ್ನೇ ಟಾರ್ಗೆಟ್ ಮಾಡಿ ಮತಾಂತರದ ಮಸಲತ್ತು ನಡೀತಾ ಇದೆ. 9 ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ನೋಡ್ತಾ ಇದ್ದೀರಾ, ತಾಂಡಗಳನ್ನೇ ಟಾರ್ಗೆಟ್ ಮಾಡಿ ಮತಾಂತರದ ಮಸಲತ್ತಾಗ್ತಾ ಇದೆ. ಬೆಳಗಾವಿ ಬಳಿಕ ಈಗ ವಿಜಯಪುರದಲ್ಲೂ ಮತಾಂತರದ ಭೂತ. ಹಣ, ಅನಾರೋಗ್ಯಕ್ಕೆ ಚಿಕಿತ್ಸೆ ಸೇರಿ ಹಲವು ಆಮಿಷಗಳನ್ನ ಒಡ್ಡಲಾಗ್ತಾ ಇದೆ. ಈ ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯೇ ಮತಾಂತರದ ಕಿಂಗ್ ಪಿನ್. ಸರ್ಕಾರಿ ಸವಲತ್ತಿನ ಆಸೆ ತೋರಿಸ್ತಾರೆ, ಮತಾಂತರಕ್ಕೆ ಪ್ರೇರಣೆ ನೀಡಲಾಗ್ತಾ ಇದೆ. ಉಪ್ಪಲದಿನ್ನಿ ತಾಂಡಾದಲ್ಲಿ ಆವರಿಸಿದ ಮತಾಂತರದ ಭೂತ. ಆಶಾ ಕಾರ್ಯಕರ್ತೆ ವಿಜಯಲಕ್ಷ್ಮಿಯಿಂದ ಮತಾಂತರ ನಡೀತಾ ಇದೆ. ತನ್ನ ಮನೆಯಲ್ಲೇ ಅಮಾಯಕರಿಗೆ ಮತಾಂತರ ಮಾಡ್ತಾ ಇರುವಂತಹ ಆರೋಪ ಎದುರಿಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆ. ಜನರಿಗೆ ಮತಾಂತರಕ್ಕೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಆಶಾ ಕಾರ್ಯಕರ್ತೆ ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಹಣೆಗೆ ಕುಂಕುಮ ಹಚ್ಚಬೇಡಿ, ದೇವರಿಗೆ ಕೈ ಮುಗಿಬೇಡಿ, ದೇಗುಲಕ್ಕೆ ಹೋಗದಂತೆ ತಾಕೀತು ಮಾಡ್ತಾ ಇದ್ದಾರಂತೆ ಆಶಾ ಕಾರ್ಯಕರ್ತೆ. ಆರೋಗ್ಯ ಕೆಟ್ರೆ ಆಸ್ಪತ್ರೆಗೆ ಬೇಡ, ಏಸುವಿನ ಬಳಿ ಬನ್ನಿ ಅಂತಾರಂತೆ. 4 ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರಂತೆ ಈ ಕಾರ್ಯಕರ್ತೆ ವಿಜಯಲಕ್ಷ್ಮಿ. ರಾತ್ರಿ ಮನೆಯಲ್ಲಿ ಜನರನ್ನ ಜಮಾಯಿಸಿ ವಿಚಿತ್ರವಾಗಿ ಕೂಗಾಟ ಇರುತ್ತಂತೆ. ಆಶಾ ಕಾರ್ಯಕರ್ತೆ ಕೂಗಾಟವನ್ನ ರೆಕಾರ್ಡ್ ಮಾಡಿದ್ದಾರೆ ಜನ. ರಾಜ್ಯದ ಹಲವು ಭಾಗಗಳಲ್ಲಿ ಮತಾಂತರದ ಕರಾಳ ಸತ್ಯ ನೀವು ನೋಡ್ತಾ ಇದ್ದೀರಾ. ಮುಖ್ಯವಾಗಿ ಆರೋಗ್ಯದ ಸಮಸ್ಯೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ, ಅನಾರೋಗ್ಯಕ್ಕೀಡಾಗಿದ್ರೆ ಅಥವಾ ಹಣಕಾಸಿನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಮತಾಂತರ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಆಗ್ತಾ ಇರೋದು ತಾಂಡಾದಲ್ಲಿನ ಲಂಬಾಣಿ ಸಮುದಾಯ. ಈ ಹಿಂದೆನೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದ್ರ ಬಗ್ಗೆ ಬೆಳಕು ಚೆಲ್ಲಿತ್ತು. ತಾಂಡಾದಲ್ಲಿರೋ ಲಂಬಾಣಿ ಸಮುದಾಯನ ಟಾರ್ಗೆಟ್ ಮಾಡಿ ಹಣದ ಆಮಿಷ ಒಡ್ಡಿ, ನಿಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಸರಿ ಹೋಗುತ್ತೆ ಅಂತ ಟಾರ್ಗೆಟ್ ಮಾಡಿ ಅವರನ್ನ ಮತಾಂತರ ಮಾಡಲಾಗ್ತಾ ಇದೆ. ತಿಂಗಳಿಗೆ 15,000 ರೂಪಾಯಿ ಕೊಡ್ತೀವಿ ಅಂತ ಕೂಡ ಈ ಹಿಂದೆ ಮತಾಂತರ ಮಾಡಿದ್ದನ್ನ ನಾವೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದನ್ನ ಬ್ರೇಕ್ ಮಾಡಿತ್ತು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಆಮಿಷಗಳನ್ನ ಕೊಡ್ಲಾಗ್ತಾ ಇದೆ, ಎಷ್ಟು ಜನರನ್ನ ಮತಾಂತರ ಮಾಡಲಾಗಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.